ಹಾಯ್ ಎವ್ರಿವನ್, ಎಷ್ಟೊಂದು ಥರದ ಚಕ್ಲಿಗಳನ್ನು ಮಾಡ್ಕೊಳ್ತೀವಿ. ಆದರೆ ಇವತ್ತು ನಾನು ತೋರಿಸ್ತಿರೋ ಹೆಸರು ಬೇಳೆನ ಬೇಯಿಸಿ ಮಾಡ್ಕೊಳ್ಳೋವಂಥ ಚಕ್ಲಿ ಅಂತೂ ತುಂಬಾ ಗರಿಗರಿಯಾಗಿ ಬರುತ್ತೆ. ಸ್ವಲ್ಪನೂ ಗಟ್ಟಿಯಾಗಲ್ಲ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಚಕ್ಲಿನ ಮಾಡಲಿಕ್ಕೆ ತುಂಬ ಕೆಲಸ ಆಗತ್ತೆ ಅಂತ ಏನಿಲ್ಲ. ಇನ್ಸ್ಟೆಂಟಾಗಿ ಸುಲಭವಾಗಿ ಮಾಡ್ಕೊಳ್ಬೋದು. ಚಕ್ಲಿ ತಿನ್ನಬೇಕು ಅಂತ ಅನಿಸ್ದಾಗಲೆಲ್ಲ ಈಸಿಯಾಗಿ ಮಾಡ್ಕೊಳ್ಬೋದು. ಅದರಲ್ಲೂ ನಾನೀಗ ತೋರಿಸ್ತಿರೋ ಸರಿಯಾದ ಮೆಜರ್ಮೆಂಟ್ನಲ್ಲಿ ನೀವು ಕೂಡ ಇಷ್ಟೇ ಗರಿಗರಿಯಾದ, ಸ್ವಲ್ಪನೂ ಗಟ್ಟಿಯಾಗ್ದೇ ತುಂಬಾ ರುಚಿಯಾದ ಚಕ್ಲಿನ ಮಾಡ್ಕೊಳ್ಬೋದು. ಹಾಗಿದ್ರೆ ಬನ್ನಿ, ಹೆಸರು ಬೇಳೆನ ಬೇಯಿಸಿ ಮಾಡ್ಕೊಳ್ಳೋವಂಥ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಹೆಸರು ಬೇಳೆ ಚಕ್ಲಿ ಆದ್ದರಿಂದ ಹೆಸರು ಬೇಳೆನ ಮೊದಲಿಗೆ ಬೇಯಿಸ್ಕೊಳ್ಬೇಕು. 1 ಕಪ್ಪಷ್ಟು ಹೆಸರು ಬೇಳೆನ ಕುಕ್ಕರ್ಗೆ ಹಾಕಿ ಒಂದು 3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಹೆಸರು ಬೇಳೆ ತೊಳ್ಕೊಂಡ್ಮೇಲೆ ಇದಕ್ಕೆ 1 ಕಪ್ ಹೆಸರು ಬೇಳೆಗೆ 3 ಕಪ್ಪಷ್ಟು ನೀರನ್ನು ಹಾಕಿ 2 ವಿಷಲ್ ಕೂಗಿಸ್ಕೊಳ್ಬೇಕು. ನಾನು ಹೇಳಿರೋ ಅಳತೆಯಲ್ಲೇ ನೀರನ್ನು ಹಾಕ್ಕೊಳ್ಳಿ, ಆವಾಗ ಚಕ್ಲಿ ಹಿಟ್ಟಿನ ಹದ ಕರೆಕ್ಟಾಗೆ ಬರುತ್ತೆ. ಈ ಹೆಸರು ಬೇಳೆ ಬೇಯೋ ಅಷ್ಟರಲ್ಲಿ 1 ಕಪ್ ಹೆಸರು ಬೇಳೆಗೆ 4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಬೇಕು. ಇಲ್ಲೀಗ ನಾನು ಒಂದು ಮಿಕ್ಸಿಂಗ್ ಪ್ಲೇಟ್ಗೆ 4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ನೀವು ಕಪ್ಪು ಎಳ್ಳನ್ನು ಕೂಡ ಹಾಕ್ಕೊಳ್ಬೋದು, 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಸೇರಿಸ್ಕೊಳ್ಬೋದು. ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಇಂಗು ಹಾಕಿದ್ರೆ ಒಳ್ಳೆ ಘಮ ಮತ್ತು ರುಚಿ ಕೊಡುತ್ತೆ. ಕೊನೆಯದಾಗಿ 3 ಟೇಬಲ್ ಸ್ಪೂನಷ್ಟು ಕಾಯಿಸಿರೋ ಎಣ್ಣೆ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಅಕ್ಕಿ ಹಿಟ್ಟಿಗೆ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ನಂತರನೇ ನಾವು ಇದಕ್ಕೆ ಬೇಯಿಸ್ಕೊಂಡ ಹೆಸರು ಬೇಳೆನ ಹಾಕ್ಕೊಳ್ಬೇಕಾಗತ್ತೆ. ಈ ಹಿಟ್ಟು ಕೈಯಲ್ಲಿ ಮುಷ್ಟಿ ಕಡ್ದಾಗ ಈ ರೀತಿ ಉಂಡೆ ಥರ ಆಗಬೇಕು. ಹೆಸರು ಬೇಳೆನ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನೀರು ಜಾಸ್ತಿ ಹಾಕಿ ಬೇಯಿಸಿರೋದ್ರಿಂದ ಫುಲ್ ಸಾಫ್ಟಾಗಿ ಬೆಂದಿರುತ್ತೆ. ಇದನ್ನು ಮ್ಯಾಷರ್ನಲ್ಲಿ ಬೇಳೆನ ಚೆನ್ನಾಗಿ ಮಸಿಬೇಕು. ಇದನ್ನು ನೀವು ಮಿಕ್ಸಿಯಲ್ಲೂ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು. ಆದರೆ ಬೇಳೆನ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮ್ಯಾಷರ್ನಲ್ಲೇ ಬೇಳೆನ ಚೆನ್ನಾಗಿ ಮಸಿಬೋದು. ಈಗ ಇದನ್ನು ಪೂರ್ತಿ ಆರಿಸಿ ತಣ್ಣಗಾದ್ಮೇಲೆ ಅಕ್ಕಿ ಹಿಟ್ಟಿನ ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ಮತ್ತೆ ನೀರು ಹಾಕಿ ಕಲಿಸ್ಕೊಳ್ಬೇಕು ಅಂತ ಏನಿಲ್ಲ. ಹೆಸರು ಬೇಳೆನ ಬೇಯಿಸ್ಕೊಳ್ಬೇಕಾದ್ರೆ ನೀರನ್ನು ಹಾಕಿದ್ವಲ್ಲ, ಅದೇ ಸಾಕಾಗತ್ತೆ. ಇದನ್ನು ಕಲಿಸ್ಕೊಳ್ಬೇಕಾದ್ರೆ ನೀರು ಕೈ ಮಾಡಿ ಕಲಿಸ್ಕೊಂಡ್ರೆ ಸಾಕು. ಇದಕ್ಕೆ ಹುರಿಗಡಲೆ ಪುಡಿ ಎಲ್ಲ ಏನೂ ಹಾಕಿಲ್ಲ. ಆದರೆ ಹೆಸರು ಬೇಳೆನ ಬೇಯಿಸಿ ಹಾಕಿರೋದ್ರಿಂದ ಹಿಟ್ಟಿಗೆ ಒಳ್ಳೆ ಬೈಂಡಿಂಗ್ ಕೊಡುತ್ತೆ. ಹಿಟ್ಟು ಸ್ವಲ್ಪನೂ ಒಡೆಯೋದಿಲ್ಲ. ನೋಡಿ, ಈ ಕಲಸಿರೋ ಹಿಟ್ಟು ಈ ರೀತಿ ತುಂಬ ಗಟ್ಟಿಗೂ ಅಲ್ಲದೆ ತುಂಬ ಸಾಫ್ಟಾಗೂ ಅಲ್ಲದೆ ಈ ರೀತಿ ಇರಬೇಕು. ಈಗ ಚಕ್ಲಿ ಒರಳಿಗೆ ಹಿಡಿಯೋಷ್ಟು ಹಿಟ್ಟನ್ನು ತಗೊಂಡು ಎಣ್ಣೆ ಸವರಿದ ಚಕ್ಲಿ ಒರಳಿಗೆ ಹಾಕಿ ಚಕ್ಲಿ ಶೇಪ್ನಲ್ಲಿ ಬೇಕಾದರೆ ಇದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಬೋದು. ಇಲ್ಲ ಅಂದರೆ ಇದನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲೇ ಪ್ರೆಸ್ ಮಾಡಿ ಕರ್ಕೊಳ್ಬೋದು. ನಾನು ಇದನ್ನು ಡೈರೆಕ್ಟಾಗಿ ಕಾದಿರೋ ಎಣ್ಣೆನ ಲೋ ಫ್ಲೇಮ್ ಮಾಡಿ ಎಣ್ಣೆ ಅಗಲಕ್ಕೂ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಪ್ರೆಸ್ ಮಾಡಿದ್ಮೇಲೆ ತಕ್ಷಣ ತಿರುವಿ ಹಾಕಲಿಕ್ಕೆ ಹೋಗಬೇಡಿ. ಎಣ್ಣೆದು ನೊರೆ ಎಲ್ಲ ಕಡಿಮೆ ಆಗಿ ಚಕ್ಲಿ ಮೇಲೆ ಬರುತ್ತಲ್ಲ, ಆವಾಗ ಇದನ್ನು ತಿರುವಿ ಹಾಕಬೇಕು. ಪದೇ ಪದೇ ಇದನ್ನು ತಿರುವಿ ಹಾಕ್ದೇ ಜಸ್ಟ್ ಒಂದು 2 ಸಲ ತಿರುವಿ ಹಾಕಿ ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಕರೆದ್ರೆ ತುಂಬಾ ರುಚಿಯಾದ ಹೆಸರು ಬೇಳೆ ಚಕ್ಲಿ ರೆಡಿ ಆಗತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಮಾಡೋದು ತುಂಬ ಈಸಿ ಇದ್ದರೂ ಚಕ್ಲಿ ಮಾತ್ರ ತುಂಬಾ ಗರಿಗರಿಯಾಗಿ ಸ್ವಲ್ಪನೂ ಗಟ್ಟಿಯಾಗ್ದೇ ತುಂಬಾ ರುಚಿಯಾಗಿರುತ್ತೆ. ಹೆಸರು ಬೇಳೆ ಹಾಕಿ ಮಾಡೋವಂಥ ಚಕ್ಲಿ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಎಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.